ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ತುಂಬ ದಿನ ಆದಮೇಲೆ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಹೊಸ ಮನೆಯಲ್ಲಿ ಇದು ನನ್ನ ಫಸ್ಟ್ ವಿಡಿಯೋ. ಬ್ಯಾಕ್ಗ್ರೌಂಡ್ ನನ್ನ ಮಗಳು ವಾಯ್ಸ್ ಕೇಳ್ತಾ ಇದೆ. ಹಾಗೆ ನಮ್ಮ ಮನೆ ಮುಂದ್ಗಡೆ ಒಂದು ಕಾಲೇಜ್, ಸ್ವಲ್ಪ ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸ್ ಬರ್ತಾ ಇರ್ಬೋದು, ವಾಯ್ಸು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಔಟ್ಫಿಟ್ನ ತೋರಿಸ್ತೀನಿ, ಹಾಗೆ ನನ್ನ ಮಗಳನ್ನ ತೋರಿಸ್ಬಿಡ್ತೀನಿ. ಹಾಯ್ ಹಾಯ್. ಸೊ ಹಂಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಯ್, ಹಲೋ, ಹಾಯ್. ಉತ್ತರ ಕನ್ನಡ ಸ್ಪೆಷಲ್ ಒಂದು ಏನು ಸ್ನ್ಯಾಕ್ಸ್ ಐಟಮ್ ಅಂತಲೇ ಹೇಳ್ಬೋದು. ಏನು ಚುನ್ಮುರಿ, ಒಗ್ಗರಣೆ ಚುನ್ಮುರಿ ಅಂತ ಕರಿತೀವಿ, ಆಮೇಲೆ ಗಿರ್ಮಿಟ್ ಅಂತ ಕರಿತೀವಿ ನಮ್ಮ ಕಡೆ ಎಲ್ಲ. ಅದನ್ನು ಮಾಡ್ತಾಯಿದ್ದೀನಿ ಇವತ್ತಿನ ನನ್ನ ವೀಡಿಯೋದಲ್ಲಿ. ಡೈಲಿ ವ್ಲಾಗ್ನ ಮಾಡೋಕ್ಕಾಗ್ತಾಯಿಲ್ಲ, ಆದಾಗ ಮಾಡ್ತೀನಿ. ಹೊಸಬ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ನೋಡಿ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸಾತೀನಿ. ಉಳ್ಳಾಗಡ್ಡಿ, ಈರುಳ್ಳಿ, ಆಮೇಲೆ ಟೊಮ್ಯಾಟೊ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಒಂದು ಸ್ವಲ್ಪ ಶೇಂಗಾ ತೊಗೊಂಡಿದ್ದೀನಿ, ಸಾಸಿವೆ, ಜೀರಿಗೆ ಮತ್ತು ಪುಟಾಣಿ ಹಿಟ್ಟು. ಇಲ್ಲಿ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ಕೊಂಡೇನೀಗ. ನಮ್ಮ ಕಡೆಗೆ ದಿಢೀರಂತ ನಾವು ಮಾಡ್ಕೋತೀವಿ ಚಾ ಟೈಮ್ಗೆಲ್ಲ. ನಿಜವಾಗ್ಲೂ ಇದೆಲ್ಲ ಸಖತ್ತಾಗಿರುತ್ತೆ. ಫಸ್ಟ್ ಇಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆನ ಹಾಕ್ಕೊಳತ್ತೀನಿ ನೋಡಿ. ಅದಾದಮೇಲೆ ಶೇಂಗಾ, ಸ್ವಲ್ಪ ಶೇಂಗಾ ಇದ್ದರೆ ರುಚಿ ಜಾಸ್ತಿ ಅಲ್ಲ, ಹಾಗಾಗಿ ಇಂಥ ಸ್ನ್ಯಾಕ್ಸ್ ಐಟಮ್ಗೆ ಶೇಂಗಾನ ಹಾಕ್ಕೊತೀವಿ. ಅದಾದಮೇಲೆ ಇಲ್ಲೊಂದಷ್ಟು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ, ಯಾಕಂದರೆ ಚುಮ್ಮರಿ ಜೊತೆಗೆ ಮೆಣಸಿನ್ಕಾಯಿ ಮಸ್ತ್ ಕಾಂಬಿನೇಷನ್. ಹಾಗಾಗಿ ಒಂಚೂರು ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೋತೀನಿ. ಸಪ್ರೇಟಾಗಿ ಹುರ್ಕೊಂಡು ಮಾಡ್ಕೋತಾರೆ. ಅದು ನಾನು ಮತ್ತು ಯಾಕೆ ಸಪ್ರೇಟಾಗಿ ಅಂಥೇಳಿ ಇದ್ರ ಜೊತೆನ ಒಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಮೆಣಸಿನ್ಕಾಯಿನೂ ಕೂಡ. ಆಮೇಲೆ ಫ್ರೆಂಡ್ ನೋಡಬೇಕು, ಮೆಣಸಿನ್ಕಾಯಿ ಪಟ್ ಅಂತ ಸಿಡಿತಾ ಇತ್ತು, ಅದು ವೀಡಿಯೋ ಕಟ್ ಮಾಡಿದ್ದೀನಿ. ಅದಾದಮೇಲೆ ನೋಡಿ ಫ್ರೈ ಆಯಿತು. ಈಗ ಮೆಣಸಿನ್ಕಾಯಿನ ತಗೊಂಡು ಪಲ್ಯ ಮಾತ್ರ ಮಾಡ್ಕೋತೀನಿ, ಒಗ್ಗರಣೆ ಪಲ್ಯ. ನಮ್ಮ ಕಡೆಗೆ ಒಗ್ಗರಣೆ ಪಲ್ಯ, ಒಗ್ಗರಣೆ ಚುನ್ಮುರಿ ಅಂತ ಕರಿತೀವಿ ನಾವು. ನಮ್ಮ ಹುಬ್ಬಳ್ಳಿ ಕಡೆಗೆ ಈ ಒಂದು ಏನು ಒಗ್ಗರಣೆ ಚುರ್ಮುರಿ ಭಾಳ ಫೇಮಸ್ಸು. ಚಾ ಟೈಮ್ಗಾಗಲಿ, ನಾಷ್ಟಾ ಟೈಮ್ಗಾಗಲಿ ಜಾಸ್ತಿ ಮಾಡ್ಕೋತೀವಿ. ಹಂಗೆ ನಾವು ಹೆಂಗೆ ಮಾಡ್ತೀವಿ ಅಂತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡತ್ತೀನಿ. ಹಾಗೆ ಹೊಸಬ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ತುಂಬಾ ಕಷ್ಟಪಡ್ತೀನಿ ವೀಡಿಯೋ ಮಾಡೋಕ್ಕೆ, ಬಟ್ ನಂದು ತಪ್ಪಿದೆ, ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಆದಾಗ ಮಾಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸದಾಗಿ ನೋಡೋರು ಸಪೋರ್ಟ್ ಮಾಡಿ. ಇಲ್ಲಿ ನೋಡತ್ತಿರಲ್ಲ ಫ್ರೆಂಡ್ಸ್, ಮೆಣಸಿನ್ಕಾಯಿ ಈಗ ಎಣ್ಣೆಯಲ್ಲಿ ಸ್ವಲ್ಪ ಅವನ್ನ ಏನು ಕರ್ಕೊಂಡಾಯಿತು. ಅದಾದಮೇಲೆ ಇದನ್ನು ತಗೊಂಡ್ಬಿಡ್ತೀನಿ ಹೊರಗಡೆ. ಇದು ಚುಮ್ಮುರಿ ಜೊತೆ ತಿನ್ನೋಕೆ ನಿಜವಾಗ್ಲೂ ಮಸ್ತ್ ಕಾಂಬಿನೇಷನ್ನು. ಹಾಗಾಗಿ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಬೇಕೇ ಬೇಕು ಚುಮ್ಮುರಿ ತಿನ್ನೋವಾಗ. ಇಲ್ಲಿ ನೋಡಿ ಪಲ್ಯ ರೆಡಿ ಆಗ್ತಾ ಇದೆ ಈಗ. ಅದಾದಮೇಲೆ ಇದಕ್ಕೆ ನೋಡಿ ಎಣ್ಣೆಲಿ ಒಂಚೂರು ಫ್ರೈ ಆಯಿತು. ಅವು ಜಾಸ್ತಿ ಫ್ರೈನೂ ಆಗಬಾರ್ದು, ಸ್ವಲ್ಪ ಕರಮ್ ಅನ್ನಬೇಕು, ಕ್ರಂಚಿ ಆಗಿರಬೇಕು. ಈಗ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿ. ಸ್ವಲ್ಪ ಉಪ್ಪು ಹಾಕೋತೀನಿ, ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಸಕ್ಕರೆ ಹಾಕೋತೀನಿ ಸ್ವಲ್ಪ. ಅದಾದಮೇಲೆ ಅರಿಶಿನ ಪುಡಿ. ಈ 3 ಐಟಮ್ ಹಾಕ್ಕೊಳೋದು. ಆಮೇಲೆ ಬೇರೆದವ್ರು ಏನೇನೋ ಹಾಕ್ಕೊಂಡು ಮಾಡ್ತಾರೆ, ಅದು ನಮಗೆ ಗೊತ್ತಿರುವಷ್ಟು ಇಷ್ಟೇ ಹಾಕ್ಕೋತೀವಿ. ನಮ್ಮ ಉತ್ತರ ಕನ್ನಡ ಕಡೆಗೆಲ್ಲ ಹುಬ್ಬಳ್ಳಿ ಧಾರವಾಡ ಸೈಡೆಲ್ಲ ಈ ಥರನೇ ಮಾಡೋದು. ಹಾಗಾಗಿ ಆ ಕಡೆ ರೆಸಿಪಿ ಹೆಂಗೆ ಮಾಡ್ತೀವಿ ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಇಷ್ಟು ಐಟಮ್ನ ಹಾಕ್ಕೊಂಡು ಪಲ್ಯನ ರೆಡಿ ಮಾಡ್ಕೊಂಡು ಆಯಿತು. ಆಮೇಲೆ ಇನ್ನೊಂದು ಹೈಲೈಟ್ ಏನಂದರೆ ಇದಕ್ಕೆ ಪುಟಾಣಿ ಹಿಟ್ಟನ್ನು ಹಾಕೋತೀವಿ. ಪುಟಾಣಿ ಹಿಟ್ಟು ಸಾಮಾನ್ಯವಾಗಿ ಜಾಸ್ತಿ ಜನ ಹಾಕ್ಕೊಳ್ಳಲ್ಲ, ಬಟ್ ಪುಟಾಣಿ ಹಿಟ್ಟೆ ಮೇನ್ ಹೈಲೈಟು ಚುಮ್ಮರಿಗೆ. ಜಾಸ್ತಿ ಪಲ್ಯ ಹಾಕ್ಕೊಂಡು ನೀವು ಪುಟಾಣಿ ಹಿಟ್ಟು ಹಾಕ್ಕೊಂಡು ಚುಮ್ಮರಿ ತಿಂದರೆ ನಿಜವಾಗ್ಲೂ ಒಬ್ಬರು ಎಷ್ಟು ತಿಂದ್ರೂ ಹೊಟ್ಟೆ ತುಂಬಲ್ಲ. ಅದಾದಮೇಲೆ ನೋಡಿ ಈ ಕಡೆ ಟೀ ಮಾಡ್ತಾಯಿದ್ದೀನಿ, ಚುಮ್ಮರಿ ಮಾಡ್ತಾಯಿದ್ದೀವಿ, ಟೀ ರೆಡಿ ಆಗಬೇಕಲ್ಲಿ. ಅದಾದಮೇಲೆ ಇಲ್ಲಿ ಚುಮ್ಮರಿ ತೊಗೊಂಡಿದ್ದೀವಿ ನೋಡಿ. ಇವು ಬೆಂಗಳೂರು ಚುಮ್ಮರಿ. ಇವು ನಮ್ಮ ಕಡೆಗಂತೂ ಮಸ್ತ್ ವೈಟಾಗಿ ಮಸ್ತ್ ಇರ್ತೈತಿ. ಆದರೆ ಇಲ್ಲಿ ಯಾವ ಥರ ಇದೆಯಲ್ಲ ಆ ಥರ ನಾವು ಹೋಗ್ಬೇಕಲ್ಲ. ಚುರ್ಮುರಿ ಒಂದಷ್ಟು ಚುರ್ಮುರಿನ ತೊಗೊಂಡಿದ್ದೀನಿ. ಅದಾದ್ಮೇಲೆ ಪಲ್ಯ ಸ್ವಲ್ಪ ಸುಡ್ತಾ ಇದೆ. ಸುಡೋ ಪಲ್ಯನ ಹಾಕಿದ್ರೆ ಚುರ್ಮುರಿ ಮೆತ್ತಗೆ ಆಗ್ಬಿಡ್ತವೆ. ಅದಕ್ಕೆ ಸ್ವಲ್ಪ ಪಲ್ಯ ಆರಿದ ಮೇಲೆ ನಾವು ಚುರ್ಮುರಿ ಮಿಕ್ಸ್ ಮಾಡಿದ್ರೆ ಆವಾಗ ಏನು ಕ್ರಂಚಿಯಾಗಿ ಕರಮ್ ಕುರುಮ್ ಅಂತ ಅನ್ನತ್ತೆ. ಹಾಗಾಗಿ ಸ್ವಲ್ಪ ಪಲ್ಯನ ಆರಿದ ಮೇಲೇ ಚುರ್ಮುರಿಗೆ ಹಾಕ್ಕೋಬೇಕು. ಈಗ ನಾನಿದು ಪೂರ್ತಿಯಾಗಿ ಕಲಿಸ್ಕೊಂಡು ನಿಮಗೆ ತೋರಿಸ್ತೀನಿ.
ಫ್ರೆಂಡ್ಸ್ ನೋಡಿ, ಇಲ್ಲಿ ಪಲ್ಯನ ನಾನು ಚುರ್ಮುರಿಗೆ ಹಚ್ಕೊಂಡಾಯಿತು ಯಾವ ಥರ ಆಗಿದೆ ಅಂತ. ಅದಾದಮೇಲೆ ಪುಟಾಣಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನನಗೆ ಸ್ವಲ್ಪ ಪುಟಾಣಿ ಹಿಟ್ಟು ಜಾಸ್ತಿ ಬೇಕು, ಜಾಸ್ತಿ ಇಷ್ಟ ನನಗೆ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ. ಎಷ್ಟು ಹಾಕೊಂಡ್ರು ನಿಜವಾಗ್ಲೂ ಭಾಳ ರುಚಿ ಕೊಡ್ತೈತಿ. ಪಲ್ಯ ಜಾಸ್ತಿ ಹಾಕೋಬೇಕು, ಪಲ್ಯ ಜಾಸ್ತಿ ಹಾಕ್ಕೊಂಡು ಪುಟಾಣಿ ಹಿಟ್ಟು ಜಾಸ್ತಿ ಹಾಕ್ಕೊಳ್ಳಿ, ಮಸ್ತ್ ಆಗಿರುತ್ತೆ ತಿನ್ನೋಕ್ಕೆ. ನೋಡಿ, ನಾನು ನಿಮ್ಗೆ ಒಡೆದು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿದೆ. ಈಗಲೂ ಈ ಥರ ಕರಮ್ ಗುರಮ್ ಅನ್ಬೇಕು, ಮೆತ್ತಗಾದರೆ ಮಜಾ ಇರಲ್ಲ ತಿನ್ನೋಕ್ಕೆ. ಈ ಥರ ಇದ್ರೆ ನಿಜವಾಗ್ಲೂ ಮಸ್ತ್ ಆಗಿರ್ತೈತಿ ನೋಡಿ ಫ್ರೆಂಡ್ಸ್. ಈಗ ಪ್ಲೇಟಿಗೆ ಹಾಕ್ಕೊಂಡಾಯಿತು. ಆಮೇಲೆ ಹಿಂಗೆ ಕೊಟ್ಟರೆ ಸರಿ ಅನ್ಸಂಗಿಲ್ಲಲ್ಲ, ಇದಕ್ಕೆ ಸ್ವಲ್ಪ ಮೇಲೆ ಮಸಾಲೆಗಳನ್ನ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ, ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಳಕತ್ತೀನಿ. ಅಂಗಡಿಗಳಲ್ಲೆಲ್ಲ ಯಾವ ಥರ ಸ್ಟೈಲಿಶ್ ಆಗಿ ಕೊಡ್ತಾರಲ್ಲ, ಏನೇನು ಇಟ್ಕೊಡ್ಬೇಕು ಉತ್ತರ ಕನ್ನಡ ಕಡೆಗೆ ಅಂತ ಹೇಳಿ ಆ ಥರನೇ ಹಾಕೋತಾ ಇದ್ದೀನಿ. ಇಲ್ಲಿ ಸ್ವಲ್ಪ ನೋಡಿ ಖಾರ ಹಾಕೋತಾ ಇದ್ದೀನಿ. ಶೇವ್ ಅಂತ ಕರಿತೀವಲ್ಲ, ಖಾರನ ಅದು ಜಾಸ್ತಿ ಶೇಂಗಾ ಇದೆ ಅದರಲ್ಲಿ, ಅದೇ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಇಲ್ಲಿ ಕರೆದುಕೊಂಡು ಇಟ್ಕೊಂಡಂಥ ಮೆಣಸಿನ್ಕಾಯಿ ನೋಡಿ, ಮೆಣಸಿನ್ಕಾಯಿ. ಅದಾದಮೇಲೆ ಎಕ್ಸ್ಟ್ರಾ ಒಂದು ಉಳ್ಳಾಗಡ್ಡಿ, ಇದು ನನ್ನ ಹಸ್ಬೆಂಡಿಗೆ ಬೇಕೇ ಬೇಕು, ಹಾಗಾಗಿ ಇವೆಲ್ಲ ಇರಲೇಬೇಕು ಅವರಿಗೆ. ನೋಡಿ, ದಿಢೀರಂತ ರೆಡಿ ಆಯಿತು ನಮ್ಮ ಉತ್ತರ ಕನ್ನಡ ಶೈಲಿಯ ಏನು ಒಗ್ಗರಣೆ ಚುರ್ಮುರಿ ರೆಡಿ ಆಯಿತು. ಏನು ಟೀ ಟೈಮ್ಗೆ ಒಳ್ಳೆ ಸ್ನ್ಯಾಕ್ಸ್ ಒಂದ್ಸಲ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆದಷ್ಟು ಒಳ್ಳೆ ವೀಡಿಯೋಸ್ಗಳನ್ನ ಹಾಕ್ತಾಯಿದ್ದೀನಿ, ಪ್ಲೀಸ್ ಸಪೋರ್ಟ್ ಮಾಡಿ ಹೊಸಬರಿಗೆ. ಡೈಲಿ ನನ್ನ ವ್ಲಾಗ್ಸ್ಗಳು ಬರುತ್ತೆ ಇನ್ಮೇಲಿಂದ, ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಏನು ಅನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್, ನಮಸ್ಕಾರ.